ಎಲ್ಲರಿಗೂ ನಮಸ್ತೆ. ಶಿಲ್ಪಾಸ್ ಗಾರ್ಡನ್ಗೆ ಸ್ವಾಗತ. ಆತ್ಮೀಯ ವೀಕ್ಷಕರೇ, ಈ ಮುಂಚೆ ಹಾಕಿರುವ ವಿಡಿಯೋದಲ್ಲಿ ಕೆಲವು ಸಾವಯವ ದ್ರವಗೊಬ್ಬರಗಳ ಬಗ್ಗೆ ತಿಳಿಸಿದ್ದೆ. ಆ ವಿಡಿಯೋದ ಮುಂದಿನ ಭಾಗ ಈ ವಿಡಿಯೋವಾಗಿದೆ. ಮುಂಚಿನ ವಿಡಿಯೋದಲ್ಲಿ ಮಜ್ಜಿಗೆ ಹಾಗೂ ಅಕ್ಕಿ ತೊಳೆದ ನೀರನ್ನು ಹೇಗೆ ನಾವು ದ್ರವಗೊಬ್ಬರವಾಗಿ ಹಾಗೂ ಕೀಟನಾಶಕವಾಗಿ ಬಳಸಬಹುದು ಎಂದು ತಿಳಿಸಿದ್ದೆ. ಮುಂಚಿನ ವಿಡಿಯೋವನ್ನು ನೋಡದವರು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅದರ ಲಿಂಕನ್ನು ಹಾಕಿರುತ್ತೇನೆ. ವೀಕ್ಷಿಸದವರು ಬೇಕಾದರೆ ವೀಕ್ಷಿಸಬಹುದು. ವೀಕ್ಷಕರೇ, ಅಡುಗೆ ಮನೆಯಲ್ಲಿ ಹೆಚ್ಚಾಗಿ ಬಳಸುವ ಕಾಣಲು ಸಿಗುವ ತರಕಾರಿ ಎಂದರೆ ನೀರುಳ್ಳಿ. ನೀರುಳ್ಳಿಯನ್ನು ಅಡುಗೆಗೆ ಬಳಸಿ ಅದರ ಸಿಪ್ಪೆಯನ್ನು ನಾವು ಹೇಗೆ ಗಿಡಗಳ ಬೆಳವಣಿಗೆಗೆ ಸಂಪೂರ್ಣ ಸಾವಯವ ದ್ರವಗೊಬ್ಬರವಾಗಿ ಬಳಸಬಹುದು ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸುತ್ತೇನೆ. ಖರ್ಚಿಲ್ಲದೆ ತ್ವರಿತವಾಗಿ ಮಾಡಬಹುದಾದ, ಯಾವುದೇ ಕೆಟ್ಟ ವಾಸನೆ ಬೀರದ, ಗಿಡದ ಯಾವುದೇ ಬೆಳವಣಿಗೆಯ ಕಾಲದಲ್ಲಿ ಬಳಸಬಹುದಾದ ದ್ರವಗೊಬ್ಬರ ಇದಾಗಿದೆ. ನೀರುಳ್ಳಿ ಸಿಪ್ಪೆಯ ದ್ರವಗೊಬ್ಬರದ ಉಪಯೋಗವನ್ನು ನೋಡುವುದಾದರೆ, ಖರ್ಚಿಲ್ಲದ ಗೊಬ್ಬರ ಇದಾಗಿದೆ. ಇದನ್ನು ಅಡುಗೆ ಮನೆಯ ತ್ಯಾಜ್ಯವನ್ನು ಬಳಸಿ ಮಾಡುತ್ತಿದ್ದೇವೆ. ಇದರಿಂದ ತ್ಯಾಜ್ಯದ ಪುನರ್ಬಳಕೆ ಮಾಡಿದ ಹಾಗಾಗುತ್ತದೆ. ಹಾಗಾಗಿ ಪರಿಸರ ಸ್ನೇಹಿ ಗೊಬ್ಬರವಾಗಿದೆ. ಸಂಪೂರ್ಣವಾಗಿ ಇದೊಂದು ಸಾವಯವ ಗೊಬ್ಬರವಾಗಿರುವುದರಿಂದ ಗಿಡಗಳಿಗೆ, ಮಣ್ಣಿಗೆ ಯಾವುದೇ ರೀತಿಯ ಅಡ್ಡ ಪರಿಣಾಮಗಳನ್ನು ಇದು ಬೀರುವುದಿಲ್ಲ. ಇದನ್ನು ಬಳಸುವುದರಿಂದ ಮಣ್ಣಿನ ಫಲವತ್ತತೆ ಇನ್ನೂ ಹೆಚ್ಚುತ್ತದೆ. ಈ ಮಣ್ಣಿನಲ್ಲಿ ಗಿಡ ಬೆಳೆಸಿದರೆ ದೀರ್ಘಕಾಲ ಗಿಡಗಳನ್ನು ಉಳಿಸಿಕೊಳ್ಳಬಹುದು. ಬೇರೆ ಕಿಚನ್ ವೇಸ್ಟ್ನಿಂದ ಘನಗೊಬ್ಬರಗಳನ್ನು ನಾವು ಮಾಡಿದರೆ ಅದನ್ನು ಬಳಸಲು ತುಂಬ ದಿನ ಕಾಯಬೇಕಾಗುತ್ತದೆ. ಆದರೆ ಇದನ್ನು ತ್ವರಿತವಾಗಿ ನಾವು ಮಾಡಬಹುದು. ಒಂದೆರಡು ದಿನದಲ್ಲಿ ಬಳಸಬಹುದು. ಬೇಕಾದರೆ ಇದನ್ನು ನಾವು ಶೇಖರಿಸಿಟ್ಟು ಕೂಡ ಬಳಸಬಹುದು. ನೀರುಳ್ಳಿ ಸಿಪ್ಪೆಯ ದ್ರವಗೊಬ್ಬರವನ್ನು ಗಿಡಗಳಿಗೆ ಬಳಸುವುದರಿಂದ ಗಿಡಕ್ಕೆ ಆಗುವ ಉಪಯೋಗವೇನೆಂದರೆ, ಈ ದ್ರವಗೊಬ್ಬರ ನಿಧಾನವಾಗಿ ಹಾಗೂ ಸ್ವಾಭಾವಿಕವಾಗಿ ಲವಣಗಳನ್ನು ಮಣ್ಣಿಗೆ ಬಿಡುಗಡೆ ಮಾಡುವುದರಿಂದ ಮಣ್ಣಿನ ಪೋಷಕಾಂಶ ತುಂಬ ಕಾಲದವರೆಗೆ ಉಳಿಯುತ್ತದೆ. ಕಾಂಡದ ಬೆಳವಣಿಗೆ, ಗಿಡದ ಪೂರ್ಣ ಪ್ರಮಾಣದ ಬೆಳವಣಿಗೆಗೆ ಇದು ಸಹಕಾರಿ. ಸಲ್ಫರ್ ಹಾಗೂ ಪರಿಣಾಮಕಾರಿಯಾದ ಗಾಢವಾದ ನೀರುಳ್ಳಿಯ ಪರಿಮಳದಿಂದ ಕೀಟನಾಶಕವಾಗಿ ಗಿಡಗಳ ಮೇಲೆ ಇದು ವರ್ತಿಸುತ್ತದೆ. ಇದರಿಂದ ಶಂಕಹುಳ, ಸಣ್ಣ ಸಣ್ಣ ಕೀಟಗಳು ಗಿಡದಿಂದ ದೂರವಿರುತ್ತವೆ. ಮಣ್ಣಿನ ರಚನೆಯನ್ನು ಇದು ವೃದ್ಧಿಸುತ್ತದೆ. ಫಲವತ್ತತೆಯನ್ನು ಕೂಡ ವೃದ್ಧಿಸುತ್ತದೆ. ಯಾವುದೇ ರೀತಿಯ ಕೀಟಬಾಧೆ, ರೋಗಗಳು ಗಿಡಕ್ಕೆ ಬರದಂತೆ ಇದು ತಡೆಯುತ್ತದೆ. ನೀರುಳ್ಳಿ ಸಿಪ್ಪೆಯ ಲಿಕ್ವಿಡ್ ಫರ್ಟಿಲೈಸರನ್ನು ಮಾಡಲು ಈ ರೀತಿ ಒಣಗಿದ ನೀರುಳ್ಳಿ ಸಿಪ್ಪೆಯನ್ನು ತೆಗೆದುಕೊಳ್ಳಬೇಕು. ಒಣಗಿದ ನೀರುಳ್ಳಿ ಸಿಪ್ಪೆಯನ್ನು ಒಂದು ಖಾಲಿ ಡಬ್ಬ ಅಥವಾ ಗ್ಲಾಸ್ ಜಾರಿನಲ್ಲಿ ಹಾಕಿ ನಂತರ ನೀರನ್ನು ತುಂಬಿಸಿ ನೀರುಳ್ಳಿ ಸಿಪ್ಪೆಗಳು ನೀರಿನಲ್ಲಿ ಚೆನ್ನಾಗಿ ಮುಳುಗುವಂತೆ ನೋಡಿಕೊಳ್ಳಬೇಕು. ನಂತರ ಡಬ್ಬದ ಮುಚ್ಚಳ ಹಾಕಿ ಹಾಗೆಯೇ ಒಂದೆರಡು ದಿನ ಬಿಡಬೇಕು. ನಂತರ ದ್ರಾವಣವನ್ನು ಶೋಧಿಸಿ ನೇರವಾಗಿ ಅಥವಾ ಡೈಲ್ಯೂಟ್ ಮಾಡಿ ಗಿಡಗಳಿಗೆ ನಾವು ಬಳಸಬಹುದು. 1 ಲೀಟರ್ ನೀರಿಗೆ 1 ಮುಷ್ಟಿಯಷ್ಟು ನೀರುಳ್ಳಿ ಸಿಪ್ಪೆಯನ್ನು ನಾನು ಇಲ್ಲಿ ತೆಗೆದುಕೊಂಡಿದ್ದೇನೆ. ಈ ದ್ರಾವಣವನ್ನು ಗಿಡಗಳಿಗೆ ಬಳಸುವ ಮೊದಲು ಡೈಲ್ಯೂಟ್ ಮಾಡಿ ಬಳಸುವುದಾದರೆ 1 ಭಾಗ ನೀರುಳ್ಳಿ ಸಿಪ್ಪೆಯ ದ್ರಾವಣಕ್ಕೆ 5 ಭಾಗ ನೀರು ಹಾಕಿ ಬಳಸಿದರೆ ಉತ್ತಮ. ನೀರುಳ್ಳಿ ಸಿಪ್ಪೆಯ ಡ್ರೈ ಪೌಡರನ್ನು ನಾವು ಗಿಡಗಳಿಗೆ ಬಳಸುವಾಗ ಸೂರ್ಯನ ಬಿಸಿಲಿಗೆ ಚೆನ್ನಾಗಿ ನೀರುಳ್ಳಿ ಸಿಪ್ಪೆಯನ್ನು ಒಣಗಿಸಿ ಮಿಕ್ಸಿಯಲ್ಲಿ ಹುಡಿ ಮಾಡಿ ಅಥವಾ ಹಾಗೆಯೇ ಗಿಡದ ಬುಡಕ್ಕೆ ಈ ರೀತಿ ಗಿಡದ ಸುತ್ತ ಇರುವ ಮಣ್ಣನ್ನು ಸಡಿಲಿಸಿ ನೀರುಳ್ಳಿ ಸಿಪ್ಪೆ ಹಾಕಿ ಮಣ್ಣನ್ನು ಮುಚ್ಚಬೇಕು. ಈ ವಿಧಾನದಿಂದ ಪೋಷಕಾಂಶ ನಿಧಾನವಾಗಿ ಮಣ್ಣಿಗೆ ಸೇರುತ್ತದೆ. ತುಂಬ ಕಾಲ ಮಣ್ಣಿನಲ್ಲಿ ಪೋಷಕಾಂಶ ಉಳಿಯಲು ಸಾಧ್ಯವಾಗುತ್ತದೆ. ಶೇಖರಿಸಿಟ್ಟ ದ್ರಾವಣವನ್ನು 1 ವಾರದ ಒಳಗೆ ಬಳಸಿದರೆ ಉತ್ತಮ. ತುಂಬ ದಿವಸಗಳ ಕಾಲ ಹಾಗೆ ಇಟ್ಟರೆ ದ್ರಾವಣವು ಕೊಳೆತು ದುರ್ನಾತ ಬೀರಬಹುದು, ಉಪಯೋಗಕ್ಕೆ ಯೋಗ್ಯವಾಗದೆ ಹೋಗಬಹುದು.
ವೀಕ್ಷಕರೇ, ಈ ದ್ರಾವಣವನ್ನು ನಾವು ತ್ವರಿತವಾಗಿ ಬೇಕಾದಾಗ ಮಾಡಿಕೊಳ್ಳಬಹುದು. ಹಾಗಾಗಿ ಸ್ಟೋರ್ ಮಾಡದೆ ಬೇಕಾದಾಗ ಫ್ರೆಶ್ ಆಗಿ ತಯಾರಿಸಿಕೊಳ್ಳುವುದು ಉತ್ತಮ. ದ್ರಾವಣವನ್ನು ನಾವು ತಿಂಗಳಿಗೊಮ್ಮೆ ಗಿಡಗಳಿಗೆ ಬಳಸಬಹುದು. ಗಿಡದಲ್ಲಿ ಹೆಚ್ಚು ಹೂ ಬಿಡುತ್ತಿದ್ದರೆ ಆ ಕಾಲದಲ್ಲಿ 15 ದಿವಸಕ್ಕೊಮ್ಮೆ ಬಳಸಬಹುದು. ಈ ದ್ರಾವಣವನ್ನು ನಾವು ಎಲೆಗಳ ಮೇಲೆ ಕೂಡ ಸ್ಪ್ರೇ ಮಾಡಬಹುದು. ಈ ರೀತಿ ಪರಿಸರ ಸ್ನೇಹಿ, ಅಡ್ಡ ಪರಿಣಾಮವಿಲ್ಲದ, ಯಾವುದೇ ರೀತಿಯ ಗಿಡಗಳಿಗೆ ಬಳಸಬಹುದಾದ ಖರ್ಚಿಲ್ಲದ ಸಾವಯವ ದ್ರವಗೊಬ್ಬರವನ್ನು ಬಳಸೋಣ, ಗಿಡಗಳನ್ನು ಚೆನ್ನಾಗಿ ಬೆಳೆಸೋಣ ಎಂದು ಹೇಳುತ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋವನ್ನು ಕೊನೆಯ ತನಕ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.